ಏನ್ರಿ ಗಣೇಶ ಏನ್ ತಿಂದ್ರಿ ಬೆಳಿಗ್ಗೆ? ಫೊರೆನ್ಸಿಕ್ ಬಯಾಲಜಿ ಲ್ಯಾಬಿಗೆ ಹೋಗ್ತಾ ಇದೀವಿ ಬ್ರೋ. ಸ್ಪಾನ್ಸರ್ಶಿಪ್ ಹೋಗಿದ್ರಾ? ಅಲ್ಲ ಬ್ರೋ, 5 ಲಕ್ಷ ಸ್ಪಾನ್ಸರ್ ಮಾಡ್ತಿರಲ್ಲ, ಅದು ಈ ಕಾಲೇಜ್ಗೆ 5 ಮೇರಿ ಲಡ್ಕಿ ನೋಡ್ತಾ ಇದ್ದೀರಾ? ಅವ್ರೇನ್ ಮಾಡ್ತಾ ಇದ್ದಾರೆ? ಆರೆಂಜು ಕ್ರೀಮ್ ಐಶ್ವರ್ಯ ಬಂದು ವಾವ್ ಇರ್ಲಿ ಹೇಳಿ ಯಾವ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನ್ನ ಜೊತೆ ಯಾರಿದ್ದಾರೆ ನೋಡಿದ್ದೀರ ಅನ್ಕೋತೀನಿ. ಗಣೇಶ ಇದ್ದಾರೆ. ಏನ್ರಿ ಗಣೇಶ ಏನ್ ತಿಂದ್ರಿ ಬೆಳಿಗ್ಗೆ? ತರಲ್ಲ ಅಂತ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಬಿಡಿ, ಬೈಬೇಡಿ. ಇವಾಗ ಕನ್ನಡ ಕ್ಲಾಸ್ ಇದೆ. ಕನ್ನಡ ಕ್ಲಾಸ್ ಮುಗಿಸ್ಕೊಂಡು ಫೊರೆನ್ಸಿಕ್ ಬಯಾಲಜಿ ಲ್ಯಾಬ್ ಇದೆ, ಅಲ್ಲಿಗೆ ಹೋಗೋಣ. ಸೊ ಓಕೆ, ಇವತ್ತು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಕೊಂಡು ಹೋಗಿ. ಹಾಯ್, ಏಪ್ರನ್ ಹಾಕೊಂಡು ಬಯಾಲಜಿ ಅಲ್ಲ, ಫೊರೆನ್ಸಿಕ್ ಬಯಾಲಜಿ ಲ್ಯಾಬಿಗೆ ಹೋಗ್ತಾ ಇದ್ದೀವಿ ಗೈಸ್. ನಗು ನೀನು. ಯಾರೋ ಇದ್ದಾರಾ ಬಯಾಲಜಿ ಲ್ಯಾಬಲ್ಲಿ? ನಾವೇ ಇಲ್ಲಿಗೆ ಬಂದವನು, ಆ ಕಡೆ ಹೋಗ್ಬೇಕಿತ್ತಲ್ವಾ? ಅಲ್ಲಿ ಹತ್ರ ಆಗ್ತಿತ್ತು. ಜೆನೆಟಿಕ್ಸ್ ಲ್ಯಾಬ್. ಹೌದು, ನಮ್ಮ ಬ್ರೋ ನೆನ್ನೆ ಜಾಲಿವುಡ್ಗೆಲ್ಲ ಹೋಗಿ ಬಂದಿದ್ದಾರೆ. ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸ್ವಲ್ಪ ಶೇರ್ ಮಾಡಿದ್ರು. ಹೌದಾ ಬ್ರೋ, ಸ್ಪಾನ್ಸರ್ಶಿಪ್ ಹೋಗಿದ್ರಾ? ಅಲ್ಲ ಬ್ರೋ, 5 ಲಕ್ಷ ಸ್ಪಾನ್ಸರ್ ಮಾಡ್ತಿರಲ್ಲ, ಅದು ಈ ಕಾಲೇಜ್ಗೆ 5 ಲಕ್ಷ ಸ್ಪಾನ್ಸರ್ ಮಾಡ್ತೀರಾ ನೀವು? ಗ್ರೇಟ್ಫುಲ್ ಬ್ರೋ. ದಿಸ್ ಇಸ್ ಅವರ್ ಬಯಾಲಜಿ ಲ್ಯಾಬ್. ಬನ್ನಿ, ಫ್ರಂಟಿಗೆ ಬಂದು ಕೂತ್ಕೊತಾ ಇದ್ದಾರೆ ಟಾಪರ್ಸ್ ಫ್ರಂಟ್ ಬೆಂಚ್ ಹುಡ್ಕೊಂಡು ಬಂದು ಕೂತಿದ್ದಾರೆ. ಬ್ರೋ, ಲ್ಯಾಬಲ್ಲಿ ಏನು ಮಾಡ್ತಾ ಇದ್ದೀರಾ? ಮೇರಿ ಲಡ್ಕಿ ನೋಡ್ತಾ ಇದ್ದೀರಾ? ಅವ್ರೇನು ಮಾಡ್ತಾ ಇದ್ದಾರೆ? ಕರೀರಿ ಅವ್ರನ್ನ ಸ್ವಲ್ಪ. ಏನು ಮಾಡ್ತಾ ಇದ್ದೀರಾ ಬ್ರೋ ಲ್ಯಾಬಲ್ಲಿ? ಹೌದಾ, ಗುಡ್. ಸೇ ಹಾಯ್. ಐಶ್ವರ್ಯ, ಲಕ್ಷ್ಮಿ, ಧವನಶ್ರೀ ಆಫ್ಟರ್ ಲಾಂಗ್ ಟೈಮ್. ನಿಧಾ ಹಾಯ್. ಅದಿನಾ, ಶ್ರೀನಂದ ಹಾಯ್. ಜಸ್ಟ್ ಇವಾಗ ತಾನೇ ಫೊರೆನ್ಸಿಕ್ ಬಯಾಲಜಿ ಲ್ಯಾಬಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮ್ಯಾಮು ಮಂದರ್ ಅವರು ನಿನ್ನೆ ಜಾಲಿವುಡ್ಗೆ ಹೋಗಿದ್ರಲ್ಲ, ಅವ್ರಿಗೆ ಸ್ವಲ್ಪ ಚಾರ್ಜ್ ತಗೋತಿದ್ದಾರೆ. ನಾವು ನಮ್ಮರು ಕೂತಿದ್ದೀವಿ. ಬ್ಯಾಕ್ಟೀರಿಯಲ್ ಮೈಕ್ರೋಫೋರಾ, ಬ್ಯಾಕ್ಟೀರಿಯಸ್. ಇದನ್ನು ಕಣ್ಣತ್ರ ಇಟ್ಕೊಂಡು ನೋಡಬಾರ್ದು, ಕಣ್ಣತ್ರ ಇಟ್ಕೊಂಡ್ರೆ ನಮಗೆ ಎಫೆಕ್ಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಯಾವ್ಯಾವ ಥರ ಅರೇಂಜ್ ಆಗಿದೆ. ಆರೆಂಜು ಕ್ರೀಮ್. ಏನು ರಿಯಾಕ್ಷನ್ ಕೊಡ್ತಾ ಇದ್ದೀನಿ ಅಂದರೆ, ಲ್ಯಾಬ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವರಿಬ್ಬರು ಜಗಳ ಆಡ್ತಾ ಇಲ್ಲ, ಏನೋ ಕ್ಲಿಪ್ ಒಂದು ಆಟ ಆಡ್ತಾ ಇದ್ದಾರೆ. ಸೋ ಕ್ಯೂಟ್. ಲ್ಯಾಬ್ ಮುಗಿಸ್ಕೊಂಡು ಕ್ಲಾಸಿಗೆ ಬಂದು ಫೈನಲಿ ಇವ್ರು ಏಪ್ರನ್ ತೆಗ್ಬಿಟ್ರು ಇಷ್ಟು ಬೇಗ. ನೆಕ್ಸ್ಟ್ ಯಾರು ಬರ್ತಾರೆ ನೋಡೋಣ. ಹಾಂ, ಐಶ್ವರ್ಯ ಬಂದು ವಾವ್. ಆದರೆ ಇವಳು ಐಶ್ವರ್ಯ ಅಲ್ಲ, ಲಕ್ಷ್ಮಿ. ಅವಳು ಐಶ್ವರ್ಯ, ಲಕ್ಷ್ಮಿ ಅಲ್ಲ. ಶಿ ಈಸ್ ವೆರಿ ಎಕ್ಸೈಟೆಡ್ ಟು ಸಿ 3 ಮೂವಿ. ಬ್ರೋ, ಸಾಂಗ್ ಹೇಳಿ, ಸಾಂಗ್ ಹೇಳ್ತೀರಿ ಇಷ್ಟವಲ್ಲ? ಸಾಂಗ್ ಈಗ ಹೇಳ್ತಾ ಇದ್ರಿ, ಅದು ಬೇಡ, ಇರ್ಲಿ ಹೇಳಿ. ಯಾವ್ದು ಹಾಯ್ ಅಖಿಲ. ಶಿ ಈಸ್ ಅಖಿಲ. ಶಿ ಡೋಂಟ್ ನೋ ಕನ್ನಡ. ಕನ್ನಡ ಗೊತ್ತಿಲ್ಲ. ನಮಸ್ಕಾರ. ಹುಡುಗಿರ್ ಯಾಕಿಂಗಾಡ್ತೀರೇ? ಎಲ್ಲರೂ ರೆಕಾರ್ಡ್ಸು, ಅಬ್ಸರ್ವೇಷನ್ಸ್, ಅಸೈನ್ಮೆಂಟ್ಸ್ ಅಂತ ಬರೀತಾ ಇದ್ದಾರೆ. ನಾನೊಬ್ಳು ಸುಮ್ಮನೆ ಓಡಾಡ್ತಾ ಇದ್ದೀನಿ ಬರೀ. ಏನು ಸಮಾಚಾರ? ಏನು ರಕ್ಷಿತ ಸಮಾಚಾರ? ಮತ್ತೆ ರೆಕಾರ್ಡ್ ಎಷ್ಟು ಬರೋದು? ನಂಗೊಂದು ಸ್ವಲ್ಪ ಬರ್ಕೊಟ್ಬಿಡೆ. ಚಾನ್ಸೇ ಇಲ್ಲ, ನಾನಿನ್ನ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಪ್ಲೀಸ್
ಶ್ರೀಲಕ್ಷ್ಮಿ ಮಾತಾಡ್ಸೋಣ. ಹಾಂ, ಸೈಲೆಂಟ್ ಸೈಲೆಂಟ್ ಅಂದರೆ ಶ್ರೀಲಕ್ಷ್ಮಿ, ಶ್ರೀಲಕ್ಷ್ಮಿ ಅಂದರೆ ಸೈಲೆಂಟು. ಇಡೀ ಕ್ಲಾಸಿಗೆ ಸೈಲೆಂಟ್ ಹುಡುಗಿ. ಈಗ ಕ್ಯಾಮ್ರಾ ನೋಡಿದ್ರಾ? ಕೇಳಲ್ಲ ಕ್ವೆಶನ್ಸ್ ಕೇಳಲ್ಲ. ಟಿಯರ್ ಆರ್ ಸ್ಲೀಪ್? ಸ್ಲೀಪ್. ಸ್ಲೀಪ್. ಓಕೆ. ಅಟೆಂಡೆನ್ಸ್ ಆರ್ ಇಂಟರ್ನಲ್ ಮಾರ್ಕ್ಸ್? ಅಟೆಂಡೆನ್ಸ್. ಅಟೆಂಡೆನ್ಸ್ ಯಾಕೆ ಅಂತ ಹೇಳ್ತೀರಾ? ಅಟೆಂಡೆನ್ಸ್ ಎಂತಕ್ಕೆ ಅಂದರೆ ನನಗೆ 75% ಬೇಕು ಅದಕ್ಕೆ. ಓಕೆ. ಎಕ್ಸಾಮ್ ಆರ್ ಬ್ರೇಕಪ್? ಎಕ್ಸಾಮ್. ಬ್ರೇಕಪ್. ನೋ 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 ನೋ. ಲ್ಯಾಬ್ ಆರ್ ಲೀವ್? ಲೀವ್. ಥ್ಯಾಂಕ್ ಯು ಸೊ ಮಚ್. ಬ್ಲೂಟೂತ್ ಆರ್ ವೈಫೈ? ವೈಫೈ. ಮತ್ತು ನಮ್ಮ ಕ್ಲಾಸಲ್ಲಿ ನಿಮ್ಮ ಫೇವ್ರೆಟ್ ಯಾರಾದ್ರು ಇದ್ದಾರಾ? ಟೀಚರ್ಸ್? ಟೀಚರ್ಸ್ ಆಬ್ವಿಯಸ್ಲಿ ಸೌಜನ್ಯ. ಓ ರಿಯಲಿ? ಏಕೆ ಅಶ್ವತ್ಥಮ್ಮ? ಏನು ಓದ್ತಾ ಇದ್ದೀರಾ ಬ್ರೋ ನೀವು? ಏನು ಓದ್ತಾ ಇರೋದು? ನೀವೇನು ಓದ್ತಾ ಇದ್ದೀರಾ ಅಂದರೆ ಹೌದಾ? ನಾನೇನು ಓದ್ತಾ ಇದ್ದೀನಿ? BSc ಫಾರೆನ್ಸಿಕ್ ಸೈನ್ಸ್ ಸೆಕೆಂಡ್ ಸೆಮ್. ಸೆಕೆಂಡ್ ಸೆಮ್ಮ ನಾವು. ನಾನು ಅಂದ್ಕೊಂಡೆ ಫಸ್ಟ್ ಇಯರ್ ಅಂತ. ಫಸ್ಟ್ ಇಯರಲ್ಲೇ. ನೀವು ಫಸ್ಟ್ ಇಯರ್ ತಾನೇ? ಸೆಕೆಂಡ್ ಸೆಮ್ಮ ಫಸ್ಟ್ ಇಯರ ನಾವು? ಫಸ್ಟ್ ಇಯರು ಸೆಕೆಂಡ್ ಸೆಮ್. ಹೌದು, ನಾವು ಸೆಕೆಂಡ್ ಸೆಮ್ಮು ಫಸ್ಟ್ ಇಯರು. ನಮ್ರು ನೋಡಿ ಆಗಾಗ ಮುಗುಳ್ನಿಗೆ ಬ್ರಾ. ಇವರು ವಂಡರ್ಫುಲ್ ಸಿಂಗರ್ ಆ್ಯಕ್ಚುಲಿ, ಬಟ್ ಇವಾಗ ಯಾಕೋ ನಾಚ್ಕೋತಾ ಇದ್ದಾರೆ, ಯಾಕೋ ಹೇಳ್ತಾ ಇಲ್ಲ. ಇವತ್ತು ಮೂಡ್ ಸರಿ ಇಲ್ಲ, ಬಟ್ ಆಡ್ಸೋಣ, ಪಕ್ಕ ಟ್ರೈ ಮಾಡೋಣ. ಓಕೆ. ಇಷ್ಟವರ್ಗ ರ್ಯಾಪಿಡ್ ಫೈರ್ ಕ್ವೆಶನ್ ಕೇಳಿ ಸಾಕಾಯಿತು. ಬಟ್ ಇವಾಗ ಕೇರಳಿ ಅದೀನ ಇದ್ದಾರೆ, ಅದೀನ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸ್ಕೊಬರೋಣ. ಹಾಯ್ ಅದೀನ. ಸೇ ಹಾಯ್. What are you doing? Basically, she's from Kerala. She's a professional dancer actually. In which professional dancer you got some certificates? No, simply say. No. She's seriously professional dancer. Ask her. Tell something. Hi guys, this is Soshi sitting in the class and she's taking unexpected videos. No guys, she's really good dancer. You'll be posting it And somewhere? very Will you be posting it? yeah. Where? Even now she's preparing for NEET exam actually. She's wake up at 4 AM every day. ರೆಕಾರ್ಡ್ ಎಲ್ಲ ಬರ್ದು ಏನೋ ಸ್ವಲ್ಪ ಡೌಟ್ ಇತ್ತು ಅಂತ ಮ್ಯಾಮ್ನ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಮ್ ಫುಲ್ಲು ಬರ್ಬಿಟ್ಟವಳೆ ರೆಕಾರ್ಡ್ನ. ಇವಳು 5th ಎಕ್ಸ್ಪೆರಿಮೆಂಟ್ ಬರೆಯೋಕ್ಕೆ ಹೇಳೇ ಇಲ್ಲ ಆ್ಯಕ್ಚುಲಿ. ಇವಾಗ ಶೀಟ್ಸ್ ಎಲ್ಲ ಅರಿರಿ ಅಂತ ಹೇಳ್ತಾ ಇದ್ದಾರೆ ಮ್ಯಾಮು. ಇಲ್ಲಿ ನೋಡಿ, ಇಲ್ಲಿ ಇಷ್ಟೆಲ್ಲ ಬರ್ಬಿಟ್ಟವಳೆ. ಇಲ್ಲಿ ನೋಡಿ, ಇಲ್ಲಿ ಈಗ ಹೆಂಗೆ ಹೋಯ್ತವಳೆ ಬರೆಯೋದು ಬರ್ಬಿಟ್ಟು. ನಾನಂತೂ ರೆಕಾರ್ಡೇ ತಂದಿರಲಿಲ್ಲ, ಬರೆದೂ ಇಲ್ಲ. ಸದ್ಯ ಬಚಾವ್. ಒಂದು 1000 ರಿಜಿಸ್ಟ್ರೇಷನ್ ಫಾರ್ಮ್ಸ್ ಕಳಿಸ್ತಾರೆ ಗ್ರೂಪ್ಗಳಲ್ಲಿ. ಯಾವ್ದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಏನು ಮಾಡಿಸ್ಬೇಕು ಅಂತಲೇ ಗೊತ್ತಾಗಲ್ಲ. ನನ್ನ ಮಗೊಂದು ಸಾಕಾಗೋಗುತ್ತೆ. ಅದು ಅದು ಅಂತ. ಅದಲ್ದೇ 100 ಫ್ಲ್ಯಾಶ್ ಮಾಬ್ಸು ಅದು ಇದು ಮಾಡ್ತಾರೆ. ಇನ್ನೋರು ಸ್ಪೂನು ಅದು ಇದು ಹುಡುಕೊಂಡು ಯಾವ್ದು ತಿಂದ್ರಿ ಫಸ್ಟು? ನಾನು ಕರೆಕ್ಟಾಗಿ ಯಾವ್ದು ತಿಂದ್ರಿ ಫಸ್ಟು? ಉಪ್ಪಿಟ್ಟು, ಚಿತ್ರಾನ್ನ, ಪೂರಿ, ಪಲಾವು, ಚಟ್ನಿ, ಎರಡೆರಡು ಚಟ್ನಿ ಐತೆ. ನೋಡೋಣ ಯಾವ್ದು ಇವಾಗ ನಮ್ಮ ರಕ್ಷಿತಾ ಅವರು ಒಂದು ಡೈಲಾಗ್ ಹೊಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ರಕ್ಷಿತಾ ಅವರು ಏನು ಡೈಲಾಗ್ ಹೇಳ್ತೀರಾ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕಂತೆ. ಒಂದು ವರ್ಡ್ ಎಗ್ರಿಸ್ಬಿಟ್ರು. ಯಾಕೆಂತ ಬ್ಯಾಡ್ ಹೊಟ್ಟೆ ಇಲ್ಲಿ ಪರವಾಗಿಲ್ಲ, ಎಗ್ಸೋತೀನಿ ಬಿಟ್ಬಿಡ. ಉಪವಾಸ ಮಾಡ್ತಾ ಇದ್ರಲ್ಲ ಮೇಡಮ್, ಅದರ ಪ್ರತಿಫಲ ಏನು ಸಿಕ್ತು? ಇನ್ನೂ ಸಿಗುತ್ತೆ ಅಂತ. ಪ್ರತಿ ಗುರುವಾರ ಮಾರ್ನಿಂಗ್ ಬರೋದು, ಮಧ್ಯಾಹ್ನ ಬಂಕ್ ಹಾಕ್ಬಿಟ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲ, ಅದ್ರ ಪ್ರತಿಫಲ ಏನು ಸಿಕ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಸಿಗುತ್ತೆ. ಸಿಗತ್ತಾ? ಅಂದಿವೆ ಇದೆಯಾ? ಮಂತ್ರಾಲಯದಿಂದ. ಫೈನಲಿ ಎಂಟರಿಂಗ್ ಟು ಲೈಬ್ರರಿ ಫಾರ್ ರಿಜಿಸ್ಟ್ರೇಷನ್. ಆಯ್ತಾ ಆಂಟಿ ಊಟ? ನಿಮ್ಮ ಹೆಸರು? ಕವಿತಾ ಅಂತನಾ? ಹಾಯ್.
ಏನು ಮಾಡ್ತಾ ಇದ್ದೀವಿ? ವಿಡಿಯೋ ಮಾಡ್ತಾ ಇದ್ದೀವಿ. ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕವಿತಾ ಆಂಟಿಗೆ ಹಾಯ್ ಮಾಡಿಕೊಂಡು ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ ಗೈಸ್. ಕೇಸ್ ರಿಜಿಸ್ಟ್ರೇಷನ್ ಫೇಸ್ ಸ್ಟಾರ್ಟ್ ಮ್ಯಾಚ್. ಇವಾಗ ನಾನು ಲೈಬ್ರರಿ ತೋರಿಸ್ತೀನಿ. ನಮ್ಮ ಕಾಲೇಜ್ ಲೈಬ್ರರಿ. ದಿಸ್ ಈಸ್ ಮೈ ನಾಟ್ ಅವರ್ಸ್ ಕಾಲೇಜ್ ಲೈಬ್ರರಿ. ಸೊ ನೋಡಿ ಹೆಂಗಿದೆ. ನಮ್ಮದು ಫೊರೆನ್ಸಿಕ್ ಬುಕ್ಸ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಇವಾಗ ತಾನೇ ಹೊಸ್ದಾಗಿ ಬಂದಿರೋದು ಫೊರೆನ್ಸಿಕ್. ಹೊಸ್ದಾಗಲ್ಲ, ನಮ್ಮ ಲೈಬ್ರರಿಗೆ ಹೊಸ್ದಾಗಿ ಬುಕ್ ತರಿಸಿದ್ದಾರೆ ಅಷ್ಟೇ. ನಮ್ಮ ಕಾಲೇಜವರು ಓದಲಿ ಅಂತ ಲೈಬ್ರರಿ ಮಾಡೋರೆ. ಆದರೆ ಇವರು ನಾವು ಬುಕ್ಸ್ ಎಲ್ಲ ಓದ್ತಾರೆ ಲೈಬ್ರರಿಗೆ ಬಂದ್ಬಿಟ್ಟೋದು. ಲವ್ ಟು ಹರ್ಟ್ ಯು ಅಂತ ನಾನು ಒಂದ್ಸಲ ತೊಗೊಂಡೋಗ್ಬಿಟ್ಟಿದ್ದೆ ಇದನ್ನ ಓದೋಣ ಅಂತ ಅಂದ್ಬಿಟ್ಟು ಓದಲೇ ಇಲ್ಲ. 1 ಪೇಜ್ ಓದಿದೆ ಅಷ್ಟೇ. ಅಷ್ಟು ಚಿಲ್ ಡಿಫ್ರೆಂಟಾಗಿದೆ ಅಲ್ವಾ ಲಕ್ಷ್ಮಿ? ತುಂಬ ಡಿಫ್ರೆಂಟ್ ಓದಿದ್ಯಾ? ಆಲೆ ಫುಲ್ಲು ಡಿಫ್ರೆಂಟ್ ಆಗಿದೆ. ಯಾರಿಗೋಸ್ಕರ ಇದು ಬರ್ದಿರೋದು? ಸಖತ್ತಾಗೈತೆ ಓದು ನಿಜ. ಹೌದಾ? ಟ್ರೈ ಮಾಡೋಣ. ಇದನ್ನು ತೊಗೊಂಡೋಗಿದೆ ಬಟ್ ನಾವು ಒಂದಿದನ್ನು ಓದಲೇ ಇಲ್ಲ. ಇದನ್ನ ಬಟ್ ತುಂಬ ಚೆನ್ನಾಗೈತೆ. ಒಂದು ಪೇಜ್ ಓದಿದ್ದು ಬಟ್ ಮೀನಿಂಗ್ಫುಲ್ ಬುಕ್ ಅನಿಸುತ್ತೆ ಇದು ಆ್ಯಕ್ಚುಲಿ. ನಮ್ಮ ಲೈಬ್ರರಿಲಿ ಜಾಸ್ತಿ ರಿಜಿಸ್ಟರ್ ಆಗಿ ತೊಗೊಂಡೋಗಿರೋ ಬುಕ್ ಅಂದ್ರೇ ಇದು. ಇಲ್ಲೇ ನೋಡಿ ಸ್ಲಿಪ್ಪು ಎಷ್ಟೊಂದು ತೊಗೊಂಡೋಗೋರೆ. ಇದು 3ನೇ ಸಲ 2-3 ಸಲ ಚೇಂಜ್ ಮಾಡಿರೋವಂಥದ್ದು. ಇನ್ನು ಬೇರೆ ಬುಕ್ಸ್ಗಳ್ದೆಲ್ಲ ಒಂದು 10 ವರ್ಷ ಆಗೈತೇನೋ, ಅದು ರೆಸಿಪ್ಟ್ ಚೇಂಜ್ ಮಾಡಿ ಯಾರು ತೊಗೊಂಡೋಗಿ ಓದಲ್ಲ. ಇದು ಮಾತ್ರ ಈ ಬುಕ್ ಏನಾದರೂ ಬೇಕು ಅಂದರೆ ಹೇಳಿ, ನಾನು ತಂದು ಕೊಡ್ತೀನಿ, ಓದೂರಂತೆ. ಇನ್ನು ನನ್ನ ಬ್ಯುಸಿ ವರ್ಕ್ನ ಬಿಟ್ಬಿಟ್ಟು ನಾನು ಇವಳ ಜೊತೆ ಹಾಸ್ಟೆಲ್ಗೆ ಹೋಗ್ತಾಯಿದ್ದೀನಿ. ಇವಳಿಗೆ ಕನ್ನಡ ಬರೋಲ್ಲ. ಈಗ ನಾನು ಏನು ಹೇಳಿದೆ ಅಂತ ಇವಳಿಗೆ ಅರ್ಥ ಆಗಿರಲ್ಲ. ಓಕೆ ಓಕೆ ಅಂದಿದ್ದು ಮಾತ್ರ ಅರ್ಥ ಆಯ್ತು ಇವಳಿಗೆ. ನನ್ನ ಕ್ಲಾಸ್ ಟೈಮಿಂಗ್ಸಲ್ಲಿ ನಾನು ಇವ್ರ ಹಾಸ್ಟೆಲ್ ಹತ್ರ ಹೋಗ್ತಾಯಿದ್ದೀನಿ. ರಿಗ್ಯಾಲಿಯಾ ಪ್ರಾಕ್ಟೀಸ್ ಇದೆಯಂತೆ, ಅದಕ್ಕೆ ಫ್ಲ್ಯಾಶ್ ಮಾಬ್ ಪ್ರಾಕ್ಟೀಸ್ ಇದೆಯಂತೆ, ಅದಕ್ಕೆ. ಸೊ ಫೈನಲಿ ಹಾಸ್ಟೆಲ್ ಹತ್ರ ರೀಚ್ ಆದೋ ಆ್ಯಂಡ್ ಅವಳು ಚೇಂಜ್ ಮಾಡ್ಕೊಬರಕ್ಕೆ ಒಂದು ಡ್ರೆಸ್ನ. ಇದೇ ಹಾಸ್ಟೆಲ್ಲು. ಆ್ಯಂಡ್ ಈ ಹಾಸ್ಟೆಲ್ ನಮ್ಮ ಕಾಲೇಜವರು 1 BHK ಫ್ಲ್ಯಾಟ್ನ ತಗೊಂಡು ಹಾಸ್ಟೆಲ್ ಮಾಡ್ಕೊಂಡಿದ್ದಾರೆ. ಆ ಫುಲ್ ಬಿಲ್ಡಿಂಗ್ 1 BHK ಬಿಲ್ಡಿಂಗು. ಸೊ ಫೈನಲಿ ನಾನು ಈ ವ್ಲಾಗ್ ಮಾಡ್ತಾ ಇರೋ ಕಾರಣ ನಮ್ಮ ಕಾಲೇಜ್ ಲೈಫ್ ಹೆಂಗಿರುತ್ತೆ, ಯಾವ ಥರ ಎಂಜಾಯ್ ಮಾಡ್ತೀವಿ, ಎಲ್ಲರೂ ಯಾವ ಥರ ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ನಾವು ಓದ್ತಿರೋದು ಫೊರೆನ್ಸಿಕ್ ಸೈನ್ಸ್ ಬಗ್ಗೆ ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಯಾರನ್ನಾದರೂ ಫೊರೆನ್ಸಿಕ್ ಸೈನ್ಸ್ ಅಂತ ಕೇಳಿದ್ರೆ ಅವರೆಲ್ಲರೂ ಏನು ಫಾರೆಸ್ಟ್ ಅಂತ ಕೇಳ್ತಾರೆ. ಬಟ್ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಬಟ್ ಅದಕ್ಕೂ ಮುಂಚೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಮೋರ್ ಓವರ್ ಫೊರೆನ್ಸಿಕ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಯಾರನ್ನಾದರೂ ಕೇಳಿದ್ರೆ ಓಕೆ ಇಂಜಿನಿಯರಿಂಗಾ ಅಂತ ಹೇಳ್ತಾರೆ. MBBS ಇಂಜಿನಿಯರಿಂಗ್ ಆಗಿರ್ಬೋದು, ಇನ್ನು ಬೇರೆ ಯಾವುದ್ಯಾವ್ದನ್ನೋ ಕೇಳಿದ್ರೂ ಹೇಳ್ತಾರೆ. ಬಟ್ ಫೊರೆನ್ಸಿಕ್ ಬಗ್ಗೆ ಐಡಿಯಾನೇ ಇಲ್ಲ, ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ಆ್ಯಕ್ಚುಲಿ. ಸೊ ಗೈಸ್, ಅಖಿಲ ಇಸ್ ಗೋಯಿಂಗ್ ಟು ಸಿಂಗ್ ನೌ. ಓಕೆ ಲೆಟ್ಸ್ ಸ್ಟಾರ್ಟ್ ದಿ ಸಿಂಗ್. ವಾಟ್ ಅ ವಂಡರ್ಫುಲ್ ಸಿಂಗರ್. ಬೆಳಗ್ಗೆ ಬಂದು ಬಯೋ ಲ್ಯಾಬು, ಕನ್ನಡ ಕ್ಲಾಸು, ಅದಾದಮೇಲೆ ಫುಲ್ ಅಸೈನ್ಮೆಂಟ್ಸು, ಆಮೇಲೆ ಲೈಬ್ರರಿಗೆ ಹೋಗಿ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಹಾಸ್ಟೆಲ್ ಕರೆದ್ಲು ಅಂತ ಹೇಳಿದ್ನಲ್ಲ, ಅದೇ ಕನ್ನಡ ಬರಲ್ವಲ್ಲ ಅವಳಿಗೆ, ಅಲ್ಲಿಗೆ ಹೋಗಿ ಅವಳ ಹತ್ರ ಬರೀ ಇಂಗ್ಲೀಷಲ್ಲಿ ಮಾತಾಡಿಕೊಂಡು ಅವಳೇನೇನೋ ಕಾಮಿಡಿ ಸಾಂಗ್ ಎಲ್ಲ ಹೇಳಿದ್ಲು. ಅದನ್ನೆಲ್ಲ ಕೇಳಿಸ್ಕೊಂಡು ನಾನು ಎಂಜಾಯ್ ಮಾಡಿಕೊಂಡು ಕ್ಲಾಸಿಗೆ ಬಂದೆ. ನನ್ನ ಫ್ರೆಂಡ್ಸು ಟ್ರೂತ್ ಆರ್ ಡೇರ್ ಆಡ್ತಾಯಿದ್ರು. ಕ್ರೇಜಿ ಟ್ರೂತ್. ಕಿಸ್ ಶ್ರೀಸ್ ಹ್ಯಾಂಡ್. ನಾನು ಯಾಕೆ ಮಗ ಅಷ್ಟೊಂದು ಇಷ್ಟ? ನೀರು ಕುಡ್ಕೊಂಡು ಸಾಂಗ್ ಹೇಳೋ ಡೇರ್ ಇವಳಿಗೆ. ಸೊ ಫೈನಲಿ ಕ್ಲಾಸ್ ಮುಗಿದ್ದು, ಲಾಬ್ ಕ್ಲಾಸ್ ನಿದ್ದೆ ಹೊಡೆದ್ರು ಎಲ್ಲ. ಇದು ನಮ್ಮ CA ಕ್ಲಾಸ್ ಗಾಯ್ಸ್. ಹುಡ್ಗನ್ ಕೊಟ್ನಲ್ಲ ನಿನ್ನ, ಹುಡುಗಿ ಅಂತೆ ನೀನು. ಬಾಯ್. ಸೊ ಗಾಯ್ಸ್, ನನ್ನ ವ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.